ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅವರು ಮಾಡಿರ್ತಕ್ಕಂಥ ಆರೋಪಗಳ ಬಗ್ಗೆ ರಾಜ್ಯ ಸರ್ಕಾರ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗವನ್ನು ಮಾಡಿತ್ತು. ಅವರು ವಿಚಾರಣಾ ನಡೆಸಿ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ಆ ವರದಿ ಇವತ್ತು ನಮ್ಮ ಸಚಿವ ಸಂಪುಟಕ್ಕೆ ಮಂಡಿಸಲಾಯಿತು. ಕೆಲವು ವಿವರಗಳನ್ನು ಸಚಿವ ಸಂಪುಟದಲ್ಲಿ ತಿಳಿಸಲಾಯಿತು. ವಿವರಗಳು ಬಹಳಷ್ಟು ಇರೋದರಿಂದ ಇನ್ನೂ ವಿವರಕ್ಕೆ ಹೋಗುವ ಅವಶ್ಯಕತೆ ಇದೆ. ಅದಲ್ಲದೆ ಈ ವಿಚಾರಣಾ ಆಯೋಗ ಏನು ತನ್ನ ವಿಶೇಷ ಶಿಫಾರಸುಗಳನ್ನು ಕೊಟ್ಟಿದೆ, ಆ ದೂರುಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ನೀಡಿದ್ದಾರೆ. ಅವುಗಳು ಬಹಳ ಮಹತ್ವವಾಗಿವೆ. ಸುಮಾರು 3 ಲಕ್ಷ ಕಾಮಗಾರಿಗಳೊಳಗೆ 1729 ಕಾಮಗಾರಿಗಳ ಬಗ್ಗೆ 1729 ಕಾಮಗಾರಿಗಳ ಬಗ್ಗೆ ಔಟ್ ಆಫ್ ಟೋಟಲ್ 3 lakh works, 1729 works were dealt in detail, looked into in detail. ಅವುಗಳ ಮೇಲೆ ಬಂದಿರತಕ್ಕಂಥ ಆಪಾದನೆಗಳು, ಅವುಗಳ ಟೋಟಲ್ cost of the project, what was money spent, when was money released, was LOC released out of the turn, whether the total work done was not in conformity with what was sanctioned. All these aspects have looked into by ನಾಗಮೋಹನ್ ದಾಸ್ ಜಿ. ನಾನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತೀನಿ, ಸಚಿವ ಸಂಪುಟ ಗಂಭೀರವಾಗಿ ಇವುಗಳನ್ನು ಗಮನಿಸಿ, ಅದರಲ್ಲೂ ಯಾವ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗಿವೆ. ಕೆಲವು ವ್ಯತ್ಯಾಸಗಳು ಅನುದಾನ ಎಷ್ಟೈತಿ ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನು ಕೊಟ್ಟಿದ್ದಾರೆ. ಕೆಲವುಗಳಲ್ಲಿ ಅನುದಾನ ಅಲ್ಪ ಬಿಡುಗಡೆ ಆಗಿದೆ, ಆದರೆ ಅವ್ರಿಗೆ ಪೇಮೆಂಟ್ ಜಾಸ್ತಿ ಆಗಿದೆ. ಕೆಲವುಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ, ಅದ್ರ ಬಗ್ಗೆನೇ ಸಂಶಯ ಇರ್ತಕ್ಕಂಥದ್ದು. ಕೆಲವುಗಳಲ್ಲಿ LOCಗಳನ್ನು ಔಟ್ ಆಫ್ ಟರ್ನ್ ಕೊಟ್ಟಿರ್ತಕ್ಕಂಥದ್ದು. ಕೆಲವುಗಳಲ್ಲಿ ಈ ಹಂಚಿಕೆ ಆಗುವಂಥದ್ದನ್ನು ಟೆಂಡರ್ ಪ್ರಾಸೆಸ್ನಲ್ಲಿನೇ meddling by others, whether it was a political people, administrative people, whosoever it is, ಅವುಗಳ ಬಗ್ಗೆ ಮಾನ್ಯ ನಾಗಮೋಹನ್ ದಾಸ್ ಅವರು ಆ ಟ್ಯಾಬ್ಯುಲರ್ ಫಾರ್ಮ್ನೊಳಗಿನ ವಿವರವನ್ನು ಕೊಟ್ಟಿದ್ದಾರೆ. ಈ ಗಂಭೀರವಾಗಿರ್ತಕ್ಕಂಥ ವರದಿಯ ಹಿನ್ನೆಲೆಯೊಳಗೆ ರಾಜ್ಯ ಸಚಿವ ಸಂಪುಟ ಇವತ್ತು ಈ ಒಂದು ವಿಚಾರಣಾ ಆಯೋಗದ ವರದಿ ಮೇಲೆ ನಾವು SITಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಇದರಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಹಾಗೂ ಅಗತ್ಯವಿರುವ ಪರಿಣಿತರನ್ನು ಆ SIT ಒಳಗೆ ಹಾಕಬೇಕು. ಅವರು ಆ SIT ಒಳಗೆ ಇರಬೇಕು. ಆದಷ್ಟು ಬೇಗ 2 ತಿಂಗಳಲ್ಲಿ ವರದಿಯನ್ನು ಅಥವಾ ಕ್ರಮಗಳನ್ನು
ತೆಗೆದುಕೊಳ್ಳೋದಕ್ಕೆ SITಗೆ ಸೂಚಿಸಬೇಕು ಅನ್ನೋದು ಒಂದು. ಹಾಗೂ ಏನು ಈ ವರದಿ ಇದೆ, ಈ ವರದಿ ಮೇಲೆ ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ನಾಗಮೋಹನ್ ದಾಸರವರು ತಮ್ಮ ಅನಿಸಿಕೆಯನ್ನು, ತಮ್ಮ ಅಭಿಪ್ರಾಯವನ್ನು, ತಮ್ಮ ನಿರ್ಣಯವನ್ನು ಬರೆದಿದ್ದಾರೆ. ಅವುಗಳಲ್ಲಿ ಅದು ಮಾಹಿತಿ ಇನ್ಕಂಪ್ಲೀಟ್ ಇರ್ಬೋದು ಅಥವಾ ಇನ್ನೂ ಇತರ ಈ ರೀತಿಯ ಕೆಲಸಗಳಿರ್ಬೋದು ಅಂತೇಳಿ ಅನ್ನುವಂಥದ್ದನ್ನು ಸಹಿತ ರೆಫರೆನ್ಸ್ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ಡಿಪಾರ್ಟ್ಮೆಂಟ್ಗಳಿಗೂ ಸಹಿತ ಈ ವರದಿಗಳನ್ನು ಕಳಿಸಿ ತಕ್ಷಣ ಅವರು SIT ಅವರಿಗೆ ಅವ್ರು ಕೇಳ್ತಕ್ಕಂಥ ಮಾಹಿತಿಗಳನ್ನು ನೀಡಬೇಕು ಅಂಥೇಳಿ ಸೂಚನೆಯನ್ನು ನೀಡಿದ್ದೇವೆ. ನಾಗಮೋಹನ್ ದಾಸರವರ 2 ಸಂಪುಟದ ವರದಿ ಇವತ್ತು ಸಲ್ಲಿಕೆ ಆಗಿದೆ. ಅದರ ಬಗ್ಗೆ ಚರ್ಚೆ ಆಗಿ ನಿರ್ಣಯ ಆಗಿದೆ.